ಸರ್ ಇದು ಭರತ ಅಂತ ಜಾಸ್ತಿ ಹೆಸರು ತಗೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಭರತ ಆನೆ ಬಗ್ಗೆ. ಇಲ್ಲ, ಅದು ಭರತ ನಮ್ಮಲ್ಲಿ ಆವಾಗ ಇದ್ದಂಥ ಎಷ್ಟು ಕ್ಯಾಂಪಲ್ಲಿ ಎಷ್ಟು ಆನೆಗಳಿತ್ತು ಆ ಎಲ್ಲ ಆನೆಗಳಿಗಿಂತ ಅತ್ಯಂತ ಎತ್ತರವಾದ ಆನೆ ಅಂದರೆ ಭರತನೇ. ಆಲ್ಮೋಸ್ಟ್ ಅವತ್ತಿಗೆ 10.5 ಅಡಿಯಷ್ಟು ಹೈಟ್ ಇದ್ದಂಥ ಆನೆ ಅದು. ಅಂದರೆ ಇದು ಆ ಪರ್ಟಿಕ್ಯುಲರ್ ಮಾವುತ ಕವಾಡಿ ಬಿಟ್ಟರೆ ಬೇರೆಯವರು ಹತ್ರಕ್ಕೆ ಹೋಗಂಗಿರಲಿಲ್ಲ. ತುಂಬ ಒಳ್ಳೆ ಆನೆ. ನಮ್ಮಲ್ಲಿ ನಾವು 2000ನೇ ಇಸ್ವಿಯಿಂದ ದಸರಾಕ್ಕೆ ನಾನು ಇದು ಅದಕ್ಕೂ ಮೊದಲಿಂದನೂ ಅದು ಭಾಗವಹಿಸಿದೆ. ಪ್ರತಿ ದಸರಾದಲ್ಲೂ ಅದರದ್ದು ಮುಖ್ಯ ಏನಂದರೆ ನಿಶಾನೆ ಆನೆಯಾಗಿ ಅದನ್ನ ಉಪಯೋಗಿಸಿರೋದು. ಅದು ಇರೋವರೆಗೂ ಕೂಡ ನಿಶಾನೆಯಾಗಿ ಆನೆಯಾಗಿ ಕಾರ್ಯಾಚರಣೆ ಮಾಡಿದೆ ಇಲ್ಲಿ ದಸರಾದಲ್ಲಿ. ಉಳಿದಂತೆ ನಮ್ಮ ಎಲಿಫೆಂಟ್ ಕ್ಯಾಪ್ಚರ್ಲಂತೂ ಅದು ಕೂಡ ಅಭಿಮನ್ಯು ಜೊತೆ ಕಂಟಿನ್ಯೂಸ್ 100ಕ್ಕೆ 99 ಭಾಗ ಅದು ಬಂದಿದೆ. ಸೊ ಅದು ತುಂಬ ಮಾವುತನಿಗೆ ಅದು ತುಂಬ ಪ್ರಿಯವಾದಂಥ ಆನೆ. ಮಾವುತ ಮತ್ತು ಅದು ಕೊನೆಯಲ್ಲಿ ಏನಾಯಿತು ಅಂದರೆ ಅದಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಅಂದರೆ TB ಕಾಯಿಲೆ ಬಂದು ಅದು ಸಾವನ್ನಪ್ಪುತ್ತೆ ಕ್ಯಾಂಪ್ನಲ್ಲಿ. ಎಷ್ಟನೇ ಇಸ್ವಿವರೆಗೆ ಬಂತು ಸರ್ ದಸರಾಗದು? ಆಲ್ಮೋಸ್ಟು 2012, 13, 14ವರೆಗೆ ಬಂದಿರ್ಬೋದು. ಅದು ಕ್ಯಾಪ್ಚರಿಂಗಲ್ಲಿ ಯಾವ ಥರ ಇತ್ತು ಸರ್? ಎಲ್ಲ ನಾವು ಕ್ಯಾಪ್ಚರ್ಗೆ ಮಾಡ್ತೀವಿ ಅಂತಂದ್ರೆ ನಾವು ತಗೊಂಡು ಹೋಗ್ತಿದ್ದೆ ಅಭಿಮನ್ಯು, ಅರ್ಜುನ, ಭರತ, ಗಜೇಂದ್ರ, ಹರ್ಷ, ವಿಕ್ರಮ 6 ಆನೆಗಳು. ಆಮೇಲೆ ಜಯಪ್ರಕಾಶ್ ಆನೆ ಅಂತ ಹೆಸರು ಕೇಳಿ ಬಂದಿತ್ತು ಸರ್. ಈಗ 2016-17 ಬಂಡೀಪುರ ರಾಮಪುರ ಕ್ಯಾಂಪಿಂದ ಅದನ್ನು ಅಂಬಾರಿಗೆ ಟ್ರೈ ಮಾಡಬೇಕು ಅಂತಿದ್ರು. ಅದ್ರದ್ದು ಬಗ್ಗೆ ಏನಾದ್ರು? ಖಂಡಿತ ಅದನ್ನು ನಾನು 2000ನೇ ಇಸ್ವಿಯಿಂದ 2020ವರೆಗೂ ಕೂಡ ಜಯಪ್ರಕಾಶನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಆ ಎಂಟೈರ್ ಕ್ಯಾಂಪ್ನೇ ಬಂಡೀಪುರ ಕ್ಯಾಂಪ್ನ ನಾನೇ ನೋಡ್ತಾ ಇದ್ದದ್ದು. ಜಯಪ್ರಕಾಶನ್ಗೆ ಅಲ್ಲಿ ನಮ್ಮಲ್ಲಿ ಒಂದು ಇನ್ಸಿಡೆನ್ಸ್ ಆಗಿದೆ ಹಿಂದೆ ಬಂಡೀಪುರದಲ್ಲಿ. ಒಂದು ಸಾರಿ ಆ ಸಫಾರಿಗಾದು ರೆಗ್ಯುಲರಾಗಿ ಕಟ್ತಾಯಿದ್ರಂತೆ. ಒಂದು ಸಾರಿ ಏನಾಗಿದೆ, ಸಫಾರಿಗೆ ಕೂತಿದ್ದಾಗ ಇದ್ಕಿದ್ದಾಗ ಏನೋ ಒಂದು ಸಣ್ಣ ಅವಘಡ ಆಗಿ ಏನಾಗಿದೆ, ಅದು ಓಡ್ಬಿಟ್ಟಿದೆ ತೊಟ್ಟಿಲು ಸಮೇತ. ಮೇಲೆ ಕೂತಿದ್ದವ್ರ ಸಮೇತ ಓಡ್ಬಿಟ್ಟು ಕೊನೆಗೆ ಅಲ್ಲಿ ಕೂತಿದ್ದವ್ರು ಜಂಪ್ ಆಗಿ ಯಾರಿಗೂ ಏನೂ ತೊಂದರೆ ಆಗದೆ ಅಲ್ಲಿಂದ ಆಚೆಗೆ ಅದನ್ನು ಸಫಾರಿ ಕಟ್ಟೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ನಂತರದ ದಿನಗಳೇನಾಯಿತು, 2018 ಅನಿಸುತ್ತೆ, 17 ಅಥವಾ 18ರಲ್ಲಿ ಏನಾಗುತ್ತೆ, ಅಲೆಕ್ಸಾಂಡರ್ ಅಂತ DCF ಇದ್ದರು ಇಲ್ಲಿ. ನಾವು ಎಲ್ಲ ಕ್ಯಾಂಪ್ಗಳನ್ನು ವಿಸಿಟ್ ಮಾಡಿದ್ವಿ. ಬಂಡೀಪುರಕ್ಕೆ ಇದು ಹೋದಾಗ ಡಾಕ್ಟ್ರ್ ಈ ಆನೆ ತರಬೇಕು ಅಂದರು. ಸರ್ ನಮಗೂ ಇದನ್ನು ತರಬೇಕು ಅನ್ನೋ ತುಂಬ ಆಸೆ ಇದೆ, ಆದರೆ ಸ್ವಲ್ಪ ಬಿಹೇವಿಯರಲ್ಲಿ ಇದು ಸ್ವಲ್ಪ ಭಾರ, ತೊಟ್ಟಿಲನ್ನು ಕಟ್ಟಿದ್ರೆ ಓಡ್ತದೆ ಅಂತೇಳಿ ನಮ್ಮ ಆನೆ ಮಾವತರು ಇದು ಮಾಡ್ತಾಯಿದ್ರು ಸರ್. ಹಾಗಾಗಿ ಸಫಾರಿಗೂ ಕೂಡ ಈಗ ಕಟ್ತಾಯಿಲ್ಲ. ಈಗ ನೀವು ಎಷ್ಟಂದರೆ ಪ್ರಯತ್ನ ಪಡೋಣ ಸರ್ ಅಂತೇಳಿ ಅವರು ಧೈರ್ಯ ಕೊಟ್ಟ ನಂತರ ನಾವೇನು ಮಾಡ್ತೀವಿ, ಅದನ್ನ ಆನೆಯನ್ನು ಆಯ್ಕೆ ಮಾಡಿ ಲಕ್ಷ್ಮಿಯನ್ನು ಹೆಣ್ಣಾನೆ ಜೊತೆ ಮೊದಲ ಬಾರಿಗೆ ಲಕ್ಷ್ಮಿ ತರ್ತೇವೆ. ಅದ್ರ ಜೊತೆ ಜಯಪ್ರಕಾಶ್ ಆನೆಯನ್ನು ಕೂಡ ನಾವು ಇಲ್ಲಿಗೆ ಕ್ಯಾಂಪಿಗೆ ತರ್ತೀವಿ. ಸೊ ತಂದಾಗ ಏನಾಗ್ತದೆ, ಇಲ್ಲಿ ನಾವು ಸಣ್ಣ ಪುಟ್ಟ ತೊಟ್ಲನ್ನು ಕಟ್ಟಿ ಭಾರವನ್ನು ಏರಲಿಕ್ಕೆ ಮಾಡ್ತಾಯಿರ್ತೀವಿ. ಅದು ತೊಟ್ಲು ಒಟ್ಕೊಂಡು ಹೋಗ್ತಾಯಿದೆ, ಯಾಕೆಂದರೆ ಸಫಾರಿ ಅಭ್ಯಾಸ ಐತೆ ಅದಕ್ಕೆ. ಅದರ ನಂತರದ ದಿನಗಳಲ್ಲಿ ಏನಾಯಿತು ಅಂದರೆ ಒಂದು ಸಾರಿ ಮರದ ಹೌದವನ್ನು ಏರುವ ಸಂದರ್ಭ ಬರುತ್ತೆ. ಸೊ ಹಾಗೆ ಮೊದಲ ಬಾರಿಗೆ ಅರ್ಜುನ ಕಟ್ತೀವಿ, ಅಭಿಮನ್ಯು ಕಟ್ತೀವಿ. ನೆಕ್ಸ್ಟು ಇವನಿಗೂ ಒಂದು ಸಾರಿ ಭಾರ ಹಾಕೋಣ ಅಂಥೇಳಿ ನಾವು ಅದನ್ನು ತಗೊಂಡೋಗಿ ಕ್ರೇನ್ ಎಲ್ಲಿ ನಾವು ಮರದ ಅಂಬಾರಿಯನ್ನು ಕಟ್ತೀವಿ, ಚಿನ್ನದ ಅಂಬಾರಿ ಕಟ್ತಕ್ಕಂಥ ಜಾಗಕ್ಕೆ ತಗೊಂಡೋಗಿ ಆ ಕ್ರೇನ್ ಮೂಲಕ ಆ ಮರದ ಹೌದವನ್ನು ಅದ್ರ ಬೆನ್ನಿಗೆ ಇಡ್ಲಿಕ್ಕೆ ಹೋಗ್ತೀವಿ. ಈಗ ಇಟ್ಟು ಹಗ್ಗವನ್ನು ಇನ್ನೇನು ಬಿಗಿದಿರಲಿಲ್ಲ ಸದ್ಯ. ಅಷ್ಟರಲ್ಲಿ ಇವನು ಸ್ವಲ್ಪ ಸಡನ್ ಎಕ್ಸೈಟ್ ಆಗಿ ಅವನು ಸದ್ಯ ಬಿಗಿದಿದ್ರೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಬಿಗಿದಿದ್ದರಿಂದ ಹಗ್ಗ ಲೂಸ್ ಆಗಿದ್ದರಿಂದ ಅದಾಗಿದ್ದದೇ ಆನೆ ಮುಂದೆ ಬಂದ್ಬಿಡ್ತದೆ. ಸೊ ಅಲ್ಲಿಗೆ ನಾವು ಅದನ್ನು ಭಾರ ಹೊರ್ಸೋದನ್ನ ಅವನಿಗೆ ನಿಲ್ಲಿಸ್ತೀವಿ. ಅದು ಮೋಸ್ಟ್ಲಿ ಅದೇ ಲಾಸ್ಟು. ಅವ್ನು ಕರ್ಕೊಂಡು ಬಂದದ್ದು ಕೂಡ ರೋಚಕವಾಗಿತ್ತು, ಯಾಕೆಂದರೆ ಅವ್ನು ಲಾರಿ ಎತ್ತಲ್ಲ ಅವನು. ನಾವು ಸ್ವಲ್ಪ ಲಾರಿಯನ್ನು ಎಲ್ಲೋ ಒಂದು ಕಡೆ ರ್ಯಾಂಪ್ ಮಾಡಿ ನಾನು ಅಕ್ರಮ್ ಇಬ್ಬರೂ ಹೋಗಿ ಆನೆ ಮಾವತನಿಗೆ ಒಂದು ಕಡೆ ಕಟ್ಟಿಸ್ಬಿಟ್ಟು ಆನೆ ಮಾವತ ಮುಂದೆ ನಿಂತಾಗ ಗೊತ್ತಿಲ್ಲದಂಗೆ ಅದಕ್ಕೆ ಬೇಕಾದಂಥ ಒಂದು ಔಷಧಿಯನ್ನು ನಾವು ಕೊಟ್ಟು
ಅವನಾಗಿದ್ದವನು ಸ್ಮೂತಾಗಿ ನಾವು ಲಾರಿಯನ್ನು ಹತ್ತಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕೋ ಅಷ್ಟನ್ನು ಮಾಡಿ ನೀಟಾಗಿ ಹತ್ತಿಸ್ಕೊಂಡ್ಬಂದಿರ್ತೀವಿ. ಈ ಕಡೆಯಿಂದ ಹೋಗಾಗಲೂ ಅಷ್ಟೇ ಲಾರಿಯನ್ನು ಹತ್ತಿಸ್ಬೇಕಾದ್ರೆ ತುಂಬ ಶ್ರಮವಹಿಸಿ ಗಂಟೆಗಟ್ಟಲೆ ಅದನ್ನು ಪ್ರಯತ್ನ ಮಾಡಿ ನಂತರ ಹತ್ತಿಸಿ ಅದನ್ನು ಕಳಿಸಿರೋದು. ಸೊ ಸ್ವಲ್ಪ ಅವು ಹೊಂದ್ಕೊಂಡಿರಲಿಲ್ಲ. ನಂತರದ ದಿನಗಳೇನಾಯಿತು, ಒಂದೇ ದಸರಾದಲ್ಲಿ ಅದು ಅವನು ಯಾವಾಗ ಸ್ವಲ್ಪ ಗಲಾಟೆ ಮಾಡ್ದ, ಸೊ ಅದನ್ನು ನಿಲ್ಲಿಸಿ ಉಳಿದ ಆನೆ ತರ್ತಕ್ಕೆ ಕೆಲಸ ಅಂತ ಮಾಡಿರ್ತಾರೆ. ಸರ್, ಈಗ ಅಭಿಮನ್ಯು ಆದಮೇಲೆ ಮಹೇಂದ್ರ ಅಂತ ಆನೆ ಹೌದು, ಇದೆಯಲ್ಲ? ಮಹೇಂದ್ರ ಆನೆಗೆ ನನ್ನ ಇವತ್ತಿಗೂ ಕೂಡ ನಾನು ಅದನ್ನೇ ಪ್ರಿಫರ್ ಮಾಡಿರೋದು. ಯಾಕೆಂದರೆ 2019ರಲ್ಲಿ ಇನ್ನೊಂದು ಕಾರ್ಯಾಚರಣೆ ಮಾಡಿದ್ವಿ. ಎಲ್ಲಿ ನಮ್ಮ ಬಂಡೀಪುರದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಅದು ಬಂದಿತ್ತು. ಅದು ಮೋಸ್ಟ್ಲಿ ನನ್ನ ಲಾಸ್ಟ್ ಕ್ಯಾಪ್ಚರು, ಹುಲಿ ಕ್ಯಾಪ್ಚರ್ ಆಪ್ರೇಷನ್ ಬಂದಿದ್ದಂಥದ್ದು. ಅಲ್ಲಿ ಅಭಿಮನ್ಯು ಮತ್ತು ಮಹೇಂದ್ರ ಇನ್ನೆರಡು ಆನೆ ಇತ್ತು. ಅಲ್ಲಿ ಅಭಿಮನ್ಯು ಮೇಲೆ ನಾನಿದ್ದೆ, ಮಹೇಂದ್ರ ನನ್ನ ಮುಂದೆ ಸ್ವಲ್ಪ ದೂರದಲ್ಲೇ ಇತ್ತು. ಸೊ ಹುಲಿ ನಮ್ಮ ಎರಡು ಆನೆಗಳ ಮಧ್ಯೆ ಅದು ಬಂತು. ಈ ಹುಲಿಯ ಬಿಹೇವಿಯರ್ ನೋಡಿದೆ, ಒಂದು ಚೂರು ಹುಲಿ ಗರ್ಜನೆ ಮಾಡಲಿ ಏನೇ ಮಾಡಲಿ ಒಂದು ಚೂರು ಅಳ್ಳಾಡಲಿಲ್ಲ. ಅದು ಮಹೇಂದ್ರ ಒಂದು ಚೂರು ಅಳ್ಳಾಡಲಿಲ್ಲ. ನಮ್ಮ ಅರ್ಜುನ ಅಭಿಮನ್ಯು ಹೇಗೆ ಆ ಹುಲಿಯನ್ನು ಅದೇ ಮುನ್ನುಗ್ಗಿ ಬಂತು ಹೊಡಿಲಿಕ್ಕೆ ಅನ್ನೋ ಥರದಲ್ಲಿ. ಸೊ ನಾವು ಅಷ್ಟರಲ್ಲಿ ದಾಟ್ ಮಾಡಿದ್ವಿ. ಅದು ಹುಲಿ ಮುಂದೆ ಹಾರಿ ಹೋಯ್ತು. ಆಮೇಲೆ ಸ್ವಲ್ಪ ದೂರ ಹೋಗಿ ಮಲಗ್ಕೊಳ್ತು. ಆಮೇಲೆ ಸೆರೆ ಹಿಡಿದ್ವಿ, ಅದಾಯಿತು. ಬಟ್ ಆದರೆ ಆವತ್ತಿನ ಘಟನೆಯಲ್ಲಿ ಅದರ ವೀರಾವೇಶ ನೋಡಿ ನಾನೇ ಹೇಳಿದೆ, ಮುಂದೆ ಅದರ ಹಾವ ಭಾವ, ಅದರ ಹೈಟು, ಬೆನ್ನಿನ ಲಕ್ಷಣ, ಕೊಂಬು, ಸೊ ಇವೆಲ್ಲವನ್ನು ನೋಡಿ ನಂತರದ ದಿನ ನಾನು ದಸರಾಕ್ಕೂ ಕರ್ಕೊಂಡು ಬಂದಿದ್ರು. ನನ್ನ ನೆಕ್ಸ್ಟ್ ದಸರಾದ 2000 ಶ್ರೀರಂಗಪಟ್ಟಣ ದಸರಾನು ಇದು ಮಾಡಿದೆ ಸರ್. ಇವತ್ತಿಗೂ ಅಷ್ಟೇ ನೋಡಿ, ಶ್ರೀರಂಗಪಟ್ಟಣ ದಸರಾದಲ್ಲಿ ತುಂಬ ನೀಟಾಗಿ ಅದಕ್ಕೆ ವಹಿಸಿದಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ. ಅದು ನನ್ನ ಪ್ರಕಾರ ಮುಂದೆ ಅದಕ್ಕೆ ತುಂಬ ಅಂಬಾರಿ ಬರ್ತಕ್ಕಂಥ ಭವಿಷ್ಯ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಅದು ಬಯಸ್ತೇನೆ. ಈಗ ಮೊನ್ನೆ ಬಿಕ್ಕೋಡು ಗ್ರಾಮದಲ್ಲಿ ಆಗಂತ ವಿಕ್ರಾಂತ್ ಹೇಳಿದ್ರಲ್ಲ, ಅದರಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತ ಹೇಳ್ತೀವಿ. ಖಂಡಿತ ಅವನಿಗೆ ಫ್ಯೂಚರ್ ಇದೆ. ಅವ್ನು ಬಿಡಿ, ಅವನು ಆನೇನೋ ಹಂಗೆ ಇದೆ. ಆ ಬಿಹೇವಿಯರು, ಮಾವತನ ಜೊತೆ ಇರ್ತಕ್ಕಂಥ ರೀತಿ ನೀತಿ, ಅವನು ಜನಗಳು ಕೂಡ ಯಾರೇ ಹೋಗಿ ಹತ್ತಿರದಿಂದ ಮಾತಾಡ್ಸಿದ್ರು ಕೂಡ, ಬೆನ್ನು ತಟ್ಟಿದ್ರು ಕೂಡ ಸುಮ್ಮನೆ ನಿಂತುಕೊಳ್ಳುವಂಥದ್ದು ಕೋಆಪ್ರೇಷನ್ ಇದೆಯಲ್ಲ. ಸೊ ಅದು ಲಕ್ಷಾಂತರ ಜನ ಜೊತೆ ಅದು ಬೆರೆತಕ್ಕಂಥ ನೀತಿ. ಈಗ ಶ್ರೀರಂಗಪಟ್ಟಣಕ್ಕೆ ಮೊದಲನೇ ಟೈಮ್ ಹೋಯ್ತು ನೋಡಿ, ಒಂದು ಚೂರು ಏನೂ ಆಗದಂಗೆ ಬಂದಿದೆ. ಸೊ ಅಂದರೆ ಅವನು ಖಂಡಿತ ಮುಂದೆ ಅವನು ಒಳ್ಳೆ ದಸರಾ ಆನೆಯಾಗಿ ಹೊರಹೊಮ್ತಾನೆ ಅಂತ ನಾನು ಭಾವಿಸಿದ್ದೇನೆ.